ಓಕೆ, ಇನ್ನು ಅಭಿವೃದ್ಧಿಯ ವಿಚಾರಗಳಿಗೆ ಬರೋಣ. ಬೆಂಗಳೂರು ಕರ್ನಾಟಕದಲ್ಲಿ ಗೂಗಲ್ ಕಂಪನಿ ಹೂಡಿಕೆ ಕಳೆದುಕೊಂಡಿದೆ. ನೆರೆಯ ತಮಿಳುನಾಡಿನಲ್ಲಿ ಈಗ ಗೂಗಲ್ ಕಂಪನಿ ಫಾಕ್ಸ್ಕಾನ್ ಸಂಸ್ಥೆಯ ಸಹಯೋಗದಲ್ಲಿ ಪಿಕ್ಸೆಲ್ ಸ್ಮಾರ್ಟ್ಫೋನ್ ಹಾಗೂ ಡ್ರೋನ್ ತಯಾರಿಕಾ ಘಟಕವನ್ನು ಸ್ಥಾಪಿಸ್ತಾ ಇದೆ. ಈ ಸಂಬಂಧ ತಮಿಳುನಾಡು ಸರ್ಕಾರದ ಜೊತೆಗೆ ಗೂಗಲ್ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿದೆ. ಆದರೆ ವಾಸ್ತವದಲ್ಲಿ ಗೂಗಲ್ ಸಂಸ್ಥೆ ಕರ್ನಾಟಕದಲ್ಲಿ ಹೂಡಿಕೆಯನ್ನು ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇದು ತಮಿಳುನಾಡು ಪಾಲಾಗಿದೆ ಅಂತ ಬಿಜೆಪಿ ಅವರ ಆರೋಪ. ಕಾಂಗ್ರೆಸ್ ಸರ್ಕಾರ ಗಾಢ ನಿದ್ದೆಯಲ್ಲಿದೆ. ಕರ್ನಾಟಕ ಶತಕೋಟಿ ಡಾಲರ್ ಹೂಡಿಕೆಯನ್ನು ಕಳ್ಕೊಂಡಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ರಾಜ್ಯಕ್ಕೆ ಬರಬೇಕಾಗಿದ್ದ ಹೂಡಿಕೆ ನೆರೆ ರಾಜ್ಯಕ್ಕೆ ಹೋಗಿದೆ ಅಂತ ಬಿಜೆಪಿ ಟ್ವೀಟ್ ಮೂಲಕವಾಗಿ ಟೀಕೆಗಳನ್ನು ಮಾಡಿದೆ. ಇನ್ನು ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಕೂಡ ಟ್ವೀಟ್ ಮಾಡಿ ಸಿದ್ದು ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಇದಕ್ಕೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕ ಶಾಂತಿಯುತ ರಾಜ್ಯ. ಕರ್ನಾಟಕದ ಅಭಿವೃದ್ಧಿ ಮಾದರಿ ಜಗತ್ತನ್ನೇ ಆಕರ್ಷಿಸ್ತಾ ಇದೆ. ಬಂಡವಾಳ ಹೂಡಿಕೆದಾರರಿಗೆ ಬಿಜೆಪಿ ಅವಧಿಯಲ್ಲಿ ಕಿರುಕುಳ ಇತ್ತು. ಆದರೆ ನಮ್ಮ ಅವಧಿಯಲ್ಲಿ ಇದು ಬದಲಾಗಿದೆ. ನಮ್ಮ ಅವಧಿಯಲ್ಲಿ ಬಂಡವಾಳ ಹೂಡಿಕೆ ಎಷ್ಟಾಗಿದೆ ಅಂತ ಚುನಾವಣೆ ಮುಗಿದ ಮೇಲೆ ತಿಳಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಇನ್ನು ಬೆಂಗಳೂರಿನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಡೆಗಣಿಸಲಾಗಿದೆ ಅಂತ ಆರೋಪಿಸಿ ಬಿಜೆಪಿಯಿಂದ ಮಂಗಳವಾರ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಇಂದು ಇದರ ಪೂರ್ವಭಾವಿ ಸಭೆಯನ್ನು ಕೂಡ ಅವರು ಮಾಡಿದಾರಂತೆ. It is shameful on BJP leaders who have tweeted this. How many lakhs of investors and businessmen has gone out of the country and settled outside India for the harassment which has been given from the BJP government. When Congress party has come here, lot of investors have come. My industries minister and my IT minister, both of them will give you statistics. They have done a wonderful job. They will show that how many people, more investment have come. Now after the election, we will show you Karnataka is a place for growth. Karnataka is a place for development. Karnataka is a place for... ಬಹಳಷ್ಟು ಹೂಡಿಕೆದಾರರು ಬಂದಿರಬಹುದು, ಬಟ್ ಇದ್ಯಾಕೆ ಮಿಸ್ ಆಯಿತು ಅನ್ನೋದನ್ನು ಹೇಳಬೇಕಾಗತ್ತಲ್ಲ. ಖಂಡಿತವಾಗ್ಲೂ ಹೇಳಬೇಕು. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದು ಕಂಪನಿ ಹೋಗುತ್ತೆ ಹೈದರಾಬಾದ್ ಕಡೆಗೆ. ಆಗ ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು, ಯಾವೆಲ್ಲ ಮಾತುಗಳು ಬಂದಿತ್ತು, ಅದು ಕೂಡ ಬರಬೇಕಲ್ವಾ. ಈಗ ಅದನ್ನೇ ಜನರಲೈಸ್ ಮಾಡ್ತಾ ಇರೋದು. ಅವ್ರ ಟೈಮಲ್ಲಿ ಆಗಿರ್ಲಿಲ್ವಾ? ಎಕ್ಸಾಕ್ಟ್ಲಿ. ಇವ್ರಿಗೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕುವಂಥದ್ದು ಬಿಟ್ಬಿಟ್ರೆ ಇದು ಯಾಕೆ ಹೋಯಿತು, ಏನು ಸಮಸ್ಯೆ ಆಯಿತು, ಇಂಥದನ್ನು ಉಳಿಸ್ಕೊಳ್ಬೇಕಾಗಿತ್ತಲ್ವಾ. ಹೌದು, ಏನೋ ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸ್ಕೊಳ್ತೀವಿ, ಇದು ಬಂದಿದ್ದಿದ್ರೆ ನಮಗೊಂದಿಷ್ಟು ಉದ್ಯೋಗಗಳು ಸಿಗ್ತಾ ಇತ್ತು. ಯಾರು ಮಾತನಾಡಕ್ಕೆ ಹೋಗ್ಬಿಡಿ. ಅವ್ರ ಟೈಮಲ್ಲಿ ಹಂಗಾಗೋಯ್ತು, ಇವ್ರ ಟೈಮಲ್ಲಿ ಹಿಂಗಾಗೋಯ್ತು, ನಾವು ಬೇರೆ ತಂದಿಲ್ವಾ, ಬೇರೆ ಅದು ಆಗಿಲ್ವಾ, ಇವುಗಳನ್ನು ಹೇಳ್ಕೊಂಡೇ ಹೋಗ್ತಾ ಇರಿ. ಇದು ಯಾಕೆ ಹೋಯಿತು, ಯಾಕೆ ಹಲವು ಕಂಪನಿಗಳು ಬಿಟ್ಟು ಹೋಗ್ತಾ ಇದೆ ರಾಜ್ಯದಿಂದ? ಒಂದೇ ಅಲ್ಲ, ತುಂಬ ಕಂಪನಿಗಳ ಹೆಸರನ್ನು ಹೇಳಬಲ್ಲೆ, ಯಾಕೆ ಹೋಗಿದಾವೆ ಅಂತ ಹೇಳಿ, ಏನಾಗಿದೆ ಅಂತ ಹೇಳಿ. ಆಮೇಲೆ ಆಯಾ ಕಂಪನಿಗಳು ಹೋಗೋಕ್ಕೂ ಕೂಡ ಕಾರಣಗಳಿರುತ್ತೆ. ಅವ್ರದ್ದೇ ಆದಂಥ ಒಂದಿಷ್ಟು ನೀಡ್ಸ್ಗಳಿರುತ್ತೆ. ಅದಕ್ಕೆ ಪೂರೈಸೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತಾ ಇಲ್ವ ಅನ್ನೋಂಥದ್ದಿರುತ್ತೆ. ಅದು ಸರ್ಕಾರ ಜೊತೆಗೆ ಒಂದಿಷ್ಟು ಮಾತುಕತೆಗಳಾಗಿರುತ್ತೆ. ಆಮೇಲೆ ಅಲ್ಲಿ ಬರ್ತೀವಿ ಅಂತ ಹೇಳಿರ್ತಾರೆ, ಆಮೇಲೆ ಅಲ್ಲಿ ಇನ್ನೇನೋ ಡಿಸೈಡ್ ಮಾಡ್ಕೊಂಡು ಆ ಕಂಪ್ನಿಗಳು ಡಿಸೈಡನ್ನು ಚೇಂಜ್ ಮಾಡ್ಕೊಂಡಿರ್ತಾರೆ. ಅವ್ರದ್ದೇ ಆದಂಥ ಸಮಸ್ಯೆಗಳು ಬೇರೆ ಇರ್ತವೆ. ಆಗ ಹೋಗಿರುವಂಥ ಕಂಪ್ನಿಗಳು ಬೇರೆ ಇದ್ದಾವೆ. ಬಟ್ ಇದು ಯಾಕೆ ಹೋಯಿತು, ಈಗ ಬಿಜೆಪಿ ಆರೋಪವನ್ನು ಯಾಕೆ ಮಾಡ್ತಾ ಇದೆ ಅನ್ನೋದನ್ನು ಒಬ್ಬರಾದ್ರೂ ಉತ್ತರ ಕೊಡಿ ಈ ವಿಚಾರದಲ್ಲಿ. ಇನ್ನುಳಿದಂಥದಕ್ಕೆಲ್ಲ ಬರ್ತಿರಲ್ಲ. ಪ್ರಜ್ವಲ್ ಪೆಂಡ್ರೈವ್ ವಿಚಾರ ಬಂದಾಗ, ಅಲ್ಲೇನೋ ಹೇಳಿಕೆ ಬಂದಾಗ ಓ ಅಂತ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಿರಲ್ಲ. ರಾಜಕೀಯ ಆಗೋದಾದ್ರೆ ಇದು ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯದ ಬಗ್ಗೆ ಯಾರಾದರೂ ಮಾತನಾಡಿ ಅಂತಂದರೆ ಒಬ್ಬರು ಯಾಕೆ ಬರೋದಿಲ್ಲ? ಕಮಾನ್, ಜವಾಬ್ದಾರಿಯುತವಾಗಿರುವಂಥ ಸಚಿವರುಗಳೆಲ್ಲ ಮಾತನಾಡಿ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ. ರಾಜಕೀಯ ಬಿಟ್ಟಾಕಿ ಈ ರಾಜ್ಯದ ಜನತೆಗೆ ಉತ್ತರ ಕೊಡಿ, ಯಾಕೆ ಹೋಯ್ತು ಅಂತ ಹೇಳಿ, ನಮಗೂ ಸ್ವಲ್ಪ ತಿಳಿಲಿ. IT ಮಿನಿಸ್ಟರ್ ಅಷ್ಟೇ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಬೇರೆದಕ್ಕೆ ಮಾಡ್ತಾರೆ ಅವರು, ಇವು ಎಲ್ಲ ಅಲ್ಲ. ಇನ್ನು ಮದ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಲೋಕಸಭಾ ಮತ್ತು ಪರಿಷತ್ ಚುನಾವಣೆ ಫಲಿತಾಂಶ ಕಾರಣ ಜೂನ್ 1ರಿಂದ 6ರವರೆಗೆ ಮದ್ಯ ಮಾರಾಟ ನಿಷೇಧಿಸಿ ಬೆಂಗಳೂರು ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ನಾಳೆ 6ನೇ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ. ದೆಹಲಿ ಸೇರಿ 8 ರಾಜ್ಯಗಳ 58 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು 889 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಳ್ತಿದ್ದಾರೆ. ಉತ್ತರ ಪ್ರದೇಶದ 14, ಬಂಗಾಳ ಮತ್ತು ಬಿಹಾರದ ತಲಾ 8, ಹರಿಯಾಣದ ಎಲ್ಲಾ 10, ದೆಹಲಿಯ ಎಲ್ಲಾ 7, ಒಡಿಶಾದ 6, ಜಾರ್ಖಂಡ್ನ 4, ಜಮ್ಮು ಕಾಶ್ಮೀರದ 1 ಸ್ಥಾನಕ್ಕೆ ನಾಳೆ ಮತದಾನ ನಡೆಯುತ್ತೆ. 3ನೇ ಹಂತದಲ್ಲಿ ನಡೀಬೇಕಿದ್ದಂತಹ ಜಮ್ಮು ಕಾಶ್ಮೀರದ ಅನಂತನಾಗ್ ರಜೌರಿ ಕ್ಷೇತ್ರದ ಚುನಾವಣೆ ನಾಳೆ ನಡೀತಾ ಇದೆ. ನಾಳೆಯ ಕದನಕಲಿಗಳು ಯಾರು ಅನ್ನೋದನ್ನ ಒಮ್ಮೆ ನೋಡೋಣ. ಸೊ ಯಾರ್ಯಾರಿದ್ದಾರೆ? ಸುಲ್ತಾನ್ಪುರ್ ಕ್ಷೇತ್ರದಿಂದ ಅಲ್ಲಿ ಮನೇಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಸುಲ್ತಾನ್ಪುರದಲ್ಲಿ. ಈ ಕಡೆಗೆ ನವದೆಹಲಿಯಲ್ಲಿ ಬನ್ಸೂರಿ ಸ್ವರಾಜ್ ಬಿಜೆಪಿಯಿಂದ ಅಖಾಡಕ್ಕೆ ಇಳಿತಾ ಇರೋದು. ಈಶಾನ್ಯ ದೆಹಲಿ ಮನೋಜ್ ತಿವಾರಿ ಬಿಜೆಪಿಯಿಂದ, ಕನ್ಹಯ್ಯಕುಮಾರ್ ಕಾಂಗ್ರೆಸ್ನಿಂದ ಅಖಾಡದಲ್ಲಿರ್ತಾರೆ. ಫೈಟ್ ತುಂಬಾ ಚೆನ್ನಾಗಿದೆ ಅದು. ಇನ್ನು ಸಂಬಲ್ಪುರದಿಂದ ಧರ್ಮೇಂದ್ರ ಪ್ರಧಾನ್ ಅವರು ಅಖಾಡದಲ್ಲಿದ್ದಾರೆ. ಈ ಕಡೆಗೆ ಅನಂತನಾಗ್ ರಜೌರಿಯಿಂದ ಮೆಹಬೂಬಾ ಮುಫ್ತಿ PDP ಪಕ್ಷದಿಂದ, ತಮ್ಲುಕ್ ಅಭಿಜಿತ್ ಗಂಗೋಪಾಧ್ಯಾಯ ಬಿಜೆಪಿಯಿಂದ,
ಕರ್ನಾಲ್ ಮನೋಹರ್ ಲಾಲ್ ಖಟ್ಟರ್ ಬಿಜೆಪಿಯಿಂದ, ಕುರುಕ್ಷೇತ್ರ ನವೀನ್ ಜಿಂದಾಲ್ ಬಿಜೆಪಿಯಿಂದ. ಸೊ ಇವರಿಷ್ಟು ಕದನ ಕಲಿಗಳು, ಒಂದಿಷ್ಟು ಹೆಸರು ಇರುವಂತಹ ಕಲಿಗಳು. ಇನ್ನುಳಿದ್ರು ತುಂಬ ಜನ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಮ ರಾಜಕೀಯ ಮುಂದುವರೆದಿದೆ. ನಿನ್ನೆ ಹರಿಯಾಣದಲ್ಲಿ ರಾಮ ಮಂದಿರ ವಿಚಾರವನ್ನು ಪ್ರಸ್ತಾಪಿಸಿ ಮೋದಿ ಇಂದು ನಿನ್ನೆ ಪ್ರಸ್ತಾಪ ಮಾಡಿದ್ರು. ಇವತ್ತು ಹಿಮಾಚಲದ ಶಿಮ್ಲಾ ರ್ಯಾಲಿಯಲ್ಲಿಯೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೀಗ ಹಾಕುತ್ತೆ ಅಂತ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಂಗ್ರೆಸ್ ಷಡ್ಯಂತ್ರವನ್ನ ಅವರ ಪಕ್ಷದವರೇ ಬಹಿರಂಗಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಬೀಗ ಹಾಕಿ ಬಾಲರಾಮನನ್ನ ಟೆಂಟ್ನಲ್ಲಿ ಕೂರಿಸಲಿದ್ದಾರೆ. ಹೀಗಾಗಿ ಪ್ರತಿ ಮತಗಟ್ಟೆಯಿಂದ ಕಾಂಗ್ರೆಸ್ ಪಕ್ಷವನ್ನ ಗುಡಿಸಿ ಹಾಕಿ ನನ್ನ ಸ್ವಚ್ಛ ಭಾರತ ಅಭಿಯಾನ ನೆನಪಿದೆಯಲ್ಲ ಅಂತ ಮೋದಿ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರಧಾರೆ ಮೇಲೆ ಮೋದಿ ಮಾತನಾಡಬೇಕು, ಅದು ಬಿಟ್ಟು ಚಿಲ್ಲರೆ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ್ರೆ ಮೋದಿಗೆ ಕಾಂಗ್ರೆಸ್ ಭಯ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. हिमाचल में लिया गया वो ऐतिहासिक संकल्प सिद्ध हो चुका है। 500 साल का ये इंतजार, 500 साल तक अविरत संघर्ष चला। कितनी पीढ़ियों ने इंतजार करते करते अपना जीवन पूरा कर दिया। लाखों लोगों ने शहादत मोदी। आज अयोध्या में राम लला विराजमान हुए, हिमाचल खुश हुआ है, लेकिन कांग्रेस खुश नहीं है। अगर आपके एक वोट ने मोदी की ताकत नहीं बढ़ाई होती तो कांग्रेस कभी राम मंदिर नहीं बनने देती। ये आपके एक वोट की ताकत है। ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ. ಏನ್ ರಾಮನ ವಿರುದ್ಧ ಇದ್ದೇವೆ ನಾವೆಲ್ಲ? ಮೋದಿಜಿ ಕ್ರಿಯೇಟ್ ಮಾಡ್ತಾರೆ ಏನು, ಹಿಂಗೆ ಹೇಳಿದ್ರೆ ನನಗೆ ವೋಟ್ ಪೋಲರೈಸ್ ಆಗ್ತಾರೆ. ಬಟ್ ದಟ್ ಈಸ್ ನಾಟ್ ಗುಡ್. ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಎಕ್ಸ್ರೇ ಮಾಡ್ತಾರೆ, ದುಡ್ಡು ಹುಡುಕ್ತಾರೆ, ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತ್ರ. ನಮಗ್ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ ಆಯ್ತು, 89 ಇಂದ ಇಲ್ಲಿವರೆಗೆ. ಮತ್ತೆ ಈಗ ತಿರುಗಿನೂ ಮತ್ತೆ ಕಾಂಗ್ರೆಸ್ ಬೈಯೋದಿತ್ತಂದ್ರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ. ಯಾವುದು ಚಿಲ್ಲರೆ ಅನ್ನಿಸ್ತು ಖರ್ಗೆ ಸರ್ಗೆ? ರಾಮ ಮಂದಿರ ವಿಚಾರ ಮಾತನಾಡಿ ಚಿಲ್ಲರೆ ಆಯ್ತಾ? ರಾಮ ಮಂದಿರ ವಿಚಾರ ಚಿಲ್ಲರೆ ಆಗೋಯ್ತಾ? ನಾವು ರಾಮನ ವಿರೋಧಿ ಅಲ್ಲ ಅಂತ ಹೇಳ್ಕೊಳ್ಳೋದು ಆಯಿತು. ರಾಮ ಮಂದಿರ ಉದ್ಘಾಟನೆ ಟೈಮಲ್ಲಿ ಯಾಕೆ ಅದನ್ನ ವಿರೋಧಿಸಿದ್ರಿ? ಹೋಗಲ್ಲ ಅಂತ ಯಾಕೆ ಹೇಳಿದ್ರಿ? ಅದು ಏನಾಗುತ್ತೆ ಗೊತ್ತಾ? ನಿಮ್ಮ ಮಾತುಗಳು ಜನರಲ್ಲಿ ಯಾವ ರೀತಿಯಾಗಿ ನಡವಳಿಕೆಗಳು, ಇವರು ರಾಮ ವಿರೋಧಿಗಳು. ಅವತ್ತು ರಾಮ ಸೇತುವೆ ಇದ್ದಂಥ ಸಂದರ್ಭದಲ್ಲಿ ಏನು ಅಫಿಡವಿಟನ್ನು ಕೋರ್ಟಿಗೆ ಸಲ್ಲಿಸಿದ್ರು, ರಾಮ ಮಂದಿರ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ಗಳೇನು ಹಿಂದೆ ಇತ್ತು, ಇವೆಲ್ಲವೂ ಕೂಡ ಜನರ ಭಾವನೆಗಳು ಉಳಿದುಬಿಟ್ಟಿದೆ. ಆಮೇಲೆ ಯಾಕಿಂತ ವಿಚಾರಗಳಿಗೆಲ್ಲ ಹೋಗ್ತೀರಾ? ಚಿಲ್ಲರೆ ಅನ್ನುವಂಥ ವಿಚಾರ ಏನು? ರಾಜಕೀಯದಲ್ಲಿ ಎಂಥೆಂಥ ಚಿಲ್ಲರೆಗಳ ಮಾತನ್ನು ಬಂದಿಲ್ಲ, ಯಾವ್ಯಾವ ಮಟ್ಟದ ಚಿಲ್ಲರೆ ಮಾತುಗಳು ಬಂದಿಲ್ಲ. ಏನೇನು ಮಾತುಗಳಿದ್ದಾವೆ. ರಾಮ ಮಂದಿರ ಚಿಲ್ಲರೆ ಆಗುತ್ತಾ? ಗೊತ್ತಿಲ್ಲಪ್ಪ. ಇನ್ನು ಏನೇನು ಕೇಳಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ, ಮಾತನಾಡಿ. ಇನ್ನು ಮತಗಟ್ಟೆವಾರು ಮತದಾನ ಪ್ರಮಾಣದ ಲೆಕ್ಕವನ್ನು ಚುನಾವಣೆ ನಡೆದ 48 ಗಂಟೆಗಳಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಪರಿಗಣಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಚುನಾವಣಾ ಆಯೋಗ ಹಾಗೆ ಮಾಡಬೇಕು ಅಂದರೆ ಅದರ ಬಳಿ ದೊಡ್ಡ ಪ್ರಮಾಣದಲ್ಲಿ ಮಾನವ ಸಂಪನ್ಮೂಲ ಇರಬೇಕು. ಈಗಾಗಲೇ 5 ಹಂತದ ಚುನಾವಣೆಗಳು ಮುಗಿದೋಗಿವೆ. ಇಂಥ ಹೊತ್ತಲ್ಲಿ ಮತಗಟ್ಟೆವಾರು ಮತ ಪ್ರಮಾಣವನ್ನು ತಿಳಿಸಿ ಅಂತ ನಾವು ಆದೇಶಿಸೋಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೆ ಲೋಕಸಭೆಯ ಚುನಾವಣೆ ಮುಗಿದ ನಂತರ ಈ ವಿಚಾರದ ಬಗ್ಗೆ ಸಾಮಾನ್ಯ ಪೀಠ ವಿಚಾರಣೆ ನಡೆಸಲಿದೆ ಅಂತ ರಜೆ ಕಾಲದ ಪೀಠ ಸ್ಪಷ್ಟಪಡಿಸಿದೆ. ಆದರೆ ಚುನಾವಣಾ ಫಲಿತಾಂಶ ಪ್ರಕಟವಾಗುವ ಮೊದಲು ಈ ಬಾರಿ ಮತಗಟ್ಟೆ ದತ್ತಾಂಶ ಪ್ರಕಟಿಸಬೇಕು ಅಂತ ರಾಜ್ಯಸಭೆಯ ಸದಸ್ಯ ಕಪಿಲ್ ಸಿಬಲ್ ಆಗ್ರಹಿಸಿದ್ರು. ಇವಿಎಂ ದತ್ತಾಂಶ ಚುನಾವಣೆ ನಡೆದ 2-3 ವರ್ಷ ಸಂಗ್ರಹಿಸಿಡಬೇಕು ಅಂತ ಸಿಬ್ಬಲ್ ಅವರು ಒತ್ತಾಯಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಎಂಎಲ್ಸಿ ಟಿಕೆಟ್ ಸಿಗುವುದು ಹೆಚ್ಚು ಕಡಿಮೆ ಖಚಿತವಾಗಿದೆ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ದೋಸೆ ತಿಂದ ಬಳಿಕ ಮಾತನಾಡಿದ ಸಿಎಂ ಈ ಸುಳಿವು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂದ್ರು. ಇನ್ನು ಮೈಲಾರಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯರನ್ನ ಕಂಡ ಕೂಡಲೇ ಅಜ್ಜಿಯೊಬ್ರು ಓಡೋಡಿ ಬಂದು ಸಿಎಂ ಕೈ ಹಿಡಿದು ಖುಷಿ ಪಟ್ರು. ಈ ವೇಳೆ ಅಕ್ಕಿ ಬರ್ತಿದ್ಯಾ ಅಂತ ಸಿಎಂ ಕೇಳಿದ್ದಾರೆ ಅವ್ರನ್ನ. ಅದಕ್ಕೆ 1 ಲಕ್ಷ ಕೊಡ್ತೀವಿ ಎಂದಿದ್ರಿ, ನೀವೇ ಗೆಲ್ಬೇಕು ಅಂತ ಅಜ್ಜಿ ಆಶೀರ್ವಾದ ಮಾಡಿದ್ದಾರೆ. ಯತೀಂದ್ರನಿಗೆ
ತಂದೆಗೆ ಬಿಟ್ಕೊಡು ನಿನಗೆ ಮೇಲ್ಸಿ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆಯನ್ನು ಕೂಡ ಮಾಡ್ತೀವಿ. ಸೊ ಅದು ವಂಡರ್ಫುಲ್. ಅದು ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರದಲ್ಲೆಲ್ಲ ಅದೊಂದು ಪ್ರೀತಿ ಅನೇಕ ಕಡೆಗಳಲ್ಲಿ ಸಿಗುತ್ತೆ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅಕ್ಕಿ ಕೊಟ್ಟಿದ್ದು ಕೇಂದ್ರದಿಂದನೇ ಅಕ್ಕಿ ಬಂದಿದ್ರು ಸಹ ಸಿದ್ದರಾಮಯ್ಯನವರು ಕೊಟ್ಟಿದ್ದು ನಮಗೆ ಅನ್ನುವಂಥ ಮಾತುಗಳು, ಆ ಪ್ರೀತಿ ಬಂದೇ ಬರುತ್ತೆ. ಈಗ 1 ಲಕ್ಷ ರೂಪಾಯಿ ವಿಚಾರದಲ್ಲಿ ಚುನಾವಣೆಯಲ್ಲಿ ಗೆದ್ದರೆ ಆಯಿತು, ಕೇಂದ್ರದಲ್ಲಿ ಕಾಂಗ್ರೆಸ್ ಬರದೇ ಇದ್ದರೆ 1 ಲಕ್ಷ ರೂಪಾಯಿ ಎಲ್ಲಿ ಅಂತ ಎಲ್ಲರೂ ಕೇಳಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಏನು ಮಾಡೋದು ಕತೆ? ಇಲ್ಲಿ ಜಾಸ್ತಿ ಸೀಟ್ ಕಾಂಗ್ರೆಸ್ಸಿಗೆ ಬಂತು ಅಂತ ಇಟ್ಕೊಳ್ಳೋಣ, ಕೊಟ್ಟಿಲ್ವಾ ನಾವು, ನಮಗ್ ಕೊಡಿ ಅಂತ ನಿಂತು ಬಿಟ್ರೆ ಏನ್ ಮಾಡ್ತೀರಾ? ನಾವಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿರೋದಲ್ಲ. ಅಲ್ಲಿ ಆಯ್ತು, ಇಲ್ಲಿ ಜನಕ್ಕೆ ಏನು ಉತ್ತರ ಕೊಡ್ತೀರಾ ಗೊತ್ತಿಲ್ಲ ನಂಗೆ. ಅದು ಬಹಳ ಕಷ್ಟ ಇದೆ. ಕಾರಣ ಅಜ್ಜಿ ಕೇಳ್ತಾ ಇದ್ರಲ್ಲಿ ನೀವೇ ಬರ್ಬೇಕು 1 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದಾರೆ ಹಂಗೆ. ಗೊತ್ತಿಲ್ಲ ಅದು ಹೇಗಾಗತ್ತೆ ಅಂತ.